ನಮಸ್ಕಾರ. ಈ ಡೈನಮಿಕ್ ಲೈವ್ ಪ್ರಕಾರ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದು, ಎಸ್ಪೆಷಲಿ ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಸ್ಟಾಕ್ ಆಪ್ಷನ್ಸ್ ಆಗಲಿ ಇಂಡೆಕ್ಸ್ ಆಪ್ಷನ್ಸ್ ಆಗಲಿ ಇದರಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆ ನೀವು ಸುಮಾರು ವಿಡಿಯೋಸ್ ಮಾಡಿದ್ದೀರಾ. ಅದರಲ್ಲೂ ಅದೇ ಏನದು ಕಂಡೀಷನ್ಸ್ ಪ್ರಕಾರ ಫ್ಯೂಚರ್ಸಲ್ಲೂ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ಹೇಳಿದ್ದೀರಾ. ಸೊ ಅದು ಯಾವ ಥರ, ಯಾಕಂದರೆ ಫ್ಯೂಚರ್ಸ್ ಬಗ್ಗೆ ನೀವು ಯಾವುದೂ ಎಕ್ಸಾಂಪಲ್ ಕೊಟ್ಟಿಲ್ಲ ಇಲ್ಲಿ ತನಕ. ಸೊ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆ ಫ್ಯೂ ಎಕ್ಸಾಂಪಲ್ಸ್ ಕೊಡಿ ಅಂತ ಸ್ವಲ್ಪ ಜನ ಕೇಳ್ಕೊಂಡಿದ್ದಾರೆ. ಸೊ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ಹೇಗೆ, ಅದು ನಮ್ಮ ಡೈನಮಿಕ್ ಲೈವ್ ಪ್ರಕಾರ ಅದರಲ್ಲಿರೋಕ್ಕಂಥ ಒಂದು ಸಿಂಪಲ್ ವೇ ಆಫ್ ಟ್ರೇಡಿಂಗ್, ಅದೇ ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ ಮಾಡೋದು ಯಾವ ಥರ ಅಂದ್ಬಿಟ್ಟು ಇವತ್ತು ಈ ಒಂದು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಫ್ಯೂಚರ್ಸ್ ಬಗ್ಗೆ ಹೇಳಬೇಕು ಅಂದರೆ, ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಅಲ್ಲಿ ಮಾಡೋದು ನಾವು ಎರಡೇ ಕೆಲಸ. ಒಂದು ಲಾಂಗ್ ಎಂಟ್ರಿ ತೊಗೊತೀವಿ, ಲಾಂಗ್ ಎಕ್ಸಿಟ್ ಮಾಡ್ತೀವಿ. ಇನ್ನೊಂದು ಶಾರ್ಟ್ ಎಂಟ್ರಿ ತೊಗೊತೀವಿ, ಶಾರ್ಟ್ ಎಕ್ಸಿಟ್ ಮಾಡ್ತೀವಿ. ಇದು ಎರಡು ಬಿಟ್ಟು ಬೇರೆ ಏನು ಕೆಲಸನೇ ಇಲ್ಲ. ಓಕೆ, ಸೊ ಅದೇ ಇಷ್ಟೇ ಇರೋದ್ರಿಂದ ತುಂಬ ಈಸಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ಕಂಪೇರ್ ಟು ಆಪ್ಷನ್ಸ್ ಆಗಲಿ ಇನ್ನೊಂದಾಗಲಿ. ಸೊ ಆ ಥರ ಇರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಇದನ್ನು ಹೇಗೆ ಯೂಸ್ ಮಾಡ್ಕೊತೀವಿ ಅಂದರೆ, ಡೈನಮಿಕ್ ಲೈವಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನು ಇನ್ಫಾರ್ಮೇಷನ್ ಇದೆ, ಇದೊಂದು ತುಂಬ ಸಿಂಪಲ್ ಕಾನ್ಸೆಪ್ಟ್ ಟ್ರೇಡ್ ಮಾಡೋದಕ್ಕೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಯಾವುದೇ ಬಿಗಿನರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಆಗಲಿ ಯಾರು ಬೇಕಾದರೂ ಈಸಿಯಾಗಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಂಡು ನಾಳೆಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋವಂಥದ್ದು ಈಸಿ ಕಾನ್ಸೆಪ್ಟ್. ಸೊ ಇದನ್ನು ಹೇಗೆ ಫಾಲೋ ಮಾಡೋದು ಅಂತ ಸರ್ಟೆನ್ ಕಂಡೀಷನ್ಸ್ ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಬಟ್ ಮೇಯ್ನ್ ವಿಷಯ ಏನಪ್ಪ ಅಂದರೆ, ನಾವು ಎಲ್ಲಿ ಎಂಟ್ರಿ ತೊಗೋಬೇಕು ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಡೈನಮಿಕ್ ಲೈವ್ ನಮಗೆ ಆಟೋಮೆಟಿಕ್ಕಾಗಿ ಅಲ್ಲೇ ಕೊಟ್ಬಿಡುತ್ತೆ. ಏನು ಫ್ಯೂಚರ್ಸಲ್ಲಿ ಮಾಡುವಾಗ ಒಂದು ಸ್ಮಾಲ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳಿದಾಗ ನಾವು ಫ್ಯೂಚರ್ಸಲ್ಲಿ ಲಾಂಗ್ ಪೊಸಿಷನ್ ತೊಗೊತೀವಿ. ಕಾಲ್ ಆಪ್ಷನ್ ಅಂದರೆ ನಿಮಗೆ ಗೊತ್ತಲ್ಲ, ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತಂದರೆ ನಾವು ಕಾಲ್ ಆಪ್ಷನ್ ತೊಗೊಳಕ್ಕೆ ಹೋಗ್ತೀವಿ. ಅದೇ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡುವಾಗ ಲಾಂಗ್ ಪೊಸಿಷನ್ ತೊಗೊತೀವಿ, ಅಂದರೆ ಮೊದಲು ಬೈ ಮಾಡ್ತೀವಿ. ಅದೇ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದರೆ ನಾವು ಶಾರ್ಟ್ ಪೊಸಿಷನ್ ತೊಗೊತೀವಿ ಫ್ಯೂಚರ್ಸಲ್ಲಿ. ಯಾಕಂದರೆ ಪುಟ್ ಆಪ್ಷನ್ ತೊಗೊಳ್ಳೋದು ಯಾವಾಗ ಪ್ರೈಸ್ ಡೌನ್ ಬರುತ್ತೆ ಅಂತಿರೋವಾಗಲೇ ಪುಟ್ ಆಪ್ಷನ್ ತೊಗೊಳ್ಳೋದು ಅಲ್ವಾ. ಸೊ ಪುಟ್ ಆಪ್ಷನ್ ತೊಗೊಳೋಕ್ಕೆ ಬದಲು ಇಲ್ಲಿ ಫ್ಯೂಚರ್ಸಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಸೊ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡುವಾಗ ನಾವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ಪ್ರೀಮಿಯಮ್ ಪೇ ಮಾಡ್ತಿದ್ವಿ, ಅದೇ ನಾವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡುವಾಗ ಮಾರ್ಜಿನ್ ಪೇ ಮಾಡ್ತೀವಿ ಅಲ್ವಾ. ಸೊ ಇದೊಂದು ಮೇಜರ್. ಮತ್ತು ಎಂಟ್ರಿ ತೊಗೊಂಡಾದಮೇಲೆ ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಕಾಲ್ ಆಪ್ಷನ್ ಅಥವಾ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಯಾವಾಗ ಬರುತ್ತೋ ಆವಾಗ ನಾವು ನಮ್ಮ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಇಷ್ಟೇ ಇರೋದು ಅದರಲ್ಲಿ, ಆ ಡೌಮ್ಯಾಂಟಿಕ್ ಮೆಥಡಲ್ಲಿ ಇರೋದು ಇಷ್ಟೇ. ಬಟ್ ಇದರಲ್ಲಿ ಎಂಥ ಟ್ರೇಡ್ ಆಪರ್ಚುನಿಟೀಸ್ನ ನಾವು ಟ್ರೇಡ್ ಮಾಡಬೇಕು, ಎಂಥ ಟ್ರೇಡ್ ಆಪರ್ಚುನಿಟೀಸ್ನ ಅವಾಯ್ಡ್ ಮಾಡಬೇಕು, ಎಂತೆಂಥ ಜಾಗದಲ್ಲಿ ಸ್ವಲ್ಪ ಬೇಗ ಎಕ್ಸಿಟ್ ಮಾಡ್ಕೋಬೇಕು ಅಂದರೆ, ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಎಕ್ಸಿಟ್ ಕಾಲ್ ಆಪ್ಷನ್ ಅಥವಾ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಹೇಳೋಕ್ಕೆ ಮುಂಚೆನೇ ಯಾವಾಗ ನಾವು ಬೇಗ ಎಕ್ಸಿಟ್ ಮಾಡ್ಕೋಬೇಕು ಅನ್ನೋದು ಸರ್ಟನ್ ಕಂಡೀಷನ್ಸ್ ಇದೆ. ಆ ರೂಲ್ಸ್ ಎಲ್ಲ ನಾವು ಈ ಟ್ರೈನಿಂಗಲ್ಲಿ ಒಂದು ಇನ್ಸ್ಟ್ರಕ್ಷನ್ನೇ ಕೊಟ್ಬಿಡ್ತೀವಿ, ರಿಟರ್ನ್ ಇನ್ಸ್ಟ್ರಕ್ಷನ್. ನಾನು ಅದೇ ಹೇಳ್ತಿರ್ತೀನಲ್ಲ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಅಂತ. ಸೊ ಆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ನಿಮಗೆ ಕ್ಲಾರಿಟಿ ಕೊಟ್ಬಿಡುತ್ತೆ. ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ರೇಡ್ ಅವಾಯ್ಡ್ ಮಾಡಬೇಕು, ಬೇಗ ಎಕ್ಸಿಟ್ ಮಾಡಬೇಕು ಅನ್ನೋದೆಲ್ಲ ಅದೇ ಹೇಳ್ಬಿಡುತ್ತೆ. ಸೊ ಅದರ ಪ್ರಕಾರ ಈ ಒಂದು ಎಕ್ಸಾಂಪಲ್ ತೊಗೊತೀನಿ. ಅಪೋಲೋ ಟೈರ್ಸ್ ಅನ್ನೋ ಒಂದು ಕಂಪ್ನಿ ಸ್ಟಾಕ್. ಈ ಸ್ಟಾಕಲ್ಲಿ ರೀಸೆಂಟಾಗಿ ನಡೆದಿರೋಂಥ ಕಂಪ್ಲೀಟ್ ಟ್ರೇಡ್ ಆಪರ್ಚುನಿಟೀಸ್ ಅಂದರೆ 19th June 2024 ಹಿಡಿದು 28th June 2024 ತನಕ ಆಗಿರೋಂಥ ಟ್ರೇಡ್ ಆಪರ್ಚುನಿಟೀಸ್ ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ನಾವು ಒಂದೊಂದನ್ನು ಡೀಟೇಲ್ ಆಗಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆ, ಸೊ 19th June 2024 ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಿದೆ. ಫಸ್ಟ್ ಆಫ್ ಆಲ್ ಅದು ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳೋಕ್ಕೆ ಮುಂಚೆನೇ ಅಟ್ಲೀಸ್ಟ್ ಫ್ಯೂ ಮಿನಿಟ್ಸ್, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಅಟ್ಲೀಸ್ಟ್ ನಿಮಗೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಂತ ಹೇಳುತ್ತೆ. ಸೊ ನೀವು ರೆಡಿ ಆಗ್ಬೋದು. ಸೊ ರೆಡಿ ಆಗೋದ್ರ ಜೊತೇಲಿ ನಿಮ್ಮ ಹತ್ರ ಇನ್ಸ್ಟ್ರಕ್ಷನ್ ಇರುತ್ತೆ, ಇದನ್ನು ಈ ಮೆಥಡ್ದು ಇನ್ಸ್ಟ್ರಕ್ಷನ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಇವಾಗ ಅದು ಬೈ ಕಾಲ್ ಆಪ್ಷನ್ ನೌ ಅಂತ ಬಂದರೆ ಈ 10 ಡಿಫ್ರೆಂಟ್ ಸಿಚುವೇಶನ್ ಪ್ರಕಾರ ಯಾವ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ ಕರೆಂಟ್ ಮಾರ್ಕೆಟ್ ಸಿನಾರಿಯೋ ಅಂತ ನೋಡ್ಕೊಂಬಿಟ್ರೆ
ಯಾವ ಪಾಯಿಂಟ್ ನಿಮಗೆ ಮ್ಯಾಚ್ ಆಯಿತೋ ಆ ಪಾಯಿಂಟ್ ಒಳಗಡೆನೇ ಬರೆದಿರುತ್ತೆ ಈ ಟ್ರೇಡ್ ಯಾವ ಥರ ಮಾಡಬೇಕು ಅಂತ. ಸೊ 19th ಜೂನ್ ಮಧ್ಯಾಹ್ನ 2 ಗಂಟೆ ಪ್ರೈಸ್ ಈ ಸ್ಟಾಕದು 484.5 ಈ ರೇಟ್ ನಡೀತಿರೋವಾಗ ನಮಗೆ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಿದೆ. ಸೊ ಈ ರೇಟಿಗೆ ನಾವು ಆ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಟ್ರೇಡ್ ತೊಗೋಬೇಕು, ಈ ಟ್ರೇಡ್ನ ನಾವು ತೊಗೊತೀವಿ, ಫ್ಯೂಚರಲ್ಲಿ ಬೈ ಮಾಡ್ತೀವಿ. ಬಟ್ ಇದೇ ಬೈ ಮಾಡೋಕ್ಕೆ ಹೊರಟಾಗ ಈ ಡೈನಮಿಕ್ ಲೈವಲ್ಲಿ ID3 ಅಂತ ಏನಿದೆ ಅದರಲ್ಲಿ ಸೈಡ್ ವೇಸ್ ನೋವು ಅಂತಲೂ ನಡೀತಿದೆ. ಸೊ ಸ್ವಲ್ಪ ಜನ ಸೈಡ್ ವೇಸ್ ನೋವು ಅಂತಿರೋದ್ರಿಂದ ಇಲ್ಲಿ ಹೆಸಿಟೇಟ್ ಆಗಿ ಬೇಡ, ಇಲ್ಲಿ ಟ್ರೇಡ್ ಮಾಡೋದು ಬೇಡ ಅಂದ್ರೂ ತೊಂದರೆ ಏನೂ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ 20ನೇ ತಾರೀಕು ಜೂನ್ ವೆರಿ ನೆಕ್ಸ್ಟ್ ಡೇ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಪ್ರೈಸ್ ಸ್ವಲ್ಪ ಮೇಲೆ ಬಂದು ID3ಅಲ್ಲಿ ಸೈಡ್ ವೇಸ್ ಎಂಡ್ ಸೈನ್ ಅಂತ ಅದೇ ಹೇಳ್ಬಿಡ್ತು. ಅಂದರೆ ಅದು ಸೈಡ್ ವೇಸ್ ಮುಗೀತು, ಇಲ್ಲಿಂದ ಪ್ರೈಸ್ ಒನ್ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ನೀವು ಬೈ ಮಾಡಿದ್ರೂ 491 ಈ ರೇಂಜಲ್ಲಿ ನಿಮಗೆ ಈ ಸ್ಟಾಕ್ನ ಬೈ ಮಾಡ್ಬೋದಾಗಿತ್ತು. ಸೊ ಬೈ ಮಾಡಿದ್ರಿ, ಬೈ ಮಾಡಾದಮೇಲೆ ಪ್ರೈಸ್ ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿಂದ 21st ಜೂನ್ ಅಷ್ಟೊತ್ತಿಗೆ ಪ್ರೈಸು ಬೆಳಗ್ಗೆನೇ ಶಾರ್ಪ್ ಸ್ವಲ್ಪ ಡೌನ್ ಬರುತ್ತೆ. ಸೊ ಡೌನ್ ಬರೋವಾಗ ಏನಾಯಿತು, ಡೌನ್ ಬರೋವಾಗ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಕಾಲ್ ಆಪ್ಷನ್ ಆ್ಯಂಡ್ ಬೈ ಪುಟ್ ಆಪ್ಷನ್ ಅಂತ ಅದೇ ಹೇಳ್ತು. ಸೊ ಈ ಜಾಗದಲ್ಲಿ ನಾವು ಏನು ಮಾಡೋದಿರುತ್ತೆ ಅಂದರೆ ನಾರ್ಮಲಿ ಲಾಂಗ್ ಪೊಸಿಷನ್ ನಾವು ಫ್ಯೂಚರ್ಸಲ್ಲಿ ಏನು ಬೈ ಮಾಡಿರ್ತೀವಿ ಅದನ್ನು ಬೈ ಪೊಸಿಷನ್ನ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಂಥದ್ದು. ನಾನು ಇಷ್ಟೊತ್ತು ಹೇಳ್ತಿದ್ದಿದ್ದು ಪ್ರೈಸ್ ಬಂದ್ಬಿಟ್ಟು ಈ ಅಪೋಲೋ ಟೈರ್ಸ್ ಅನ್ನೋದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಸೊ ಆ ಪ್ರೈಸಿಗೆ ನೀವು ಬೈ ಮಾಡಬೇಕು ಅಂದಾಗ ಫ್ಯೂಚರಲ್ಲಿ ಆ ಟೈಮ್ಗೆ ಏನು ರೇಟ್ ಇದೆಯೋ ಆ ರೇಟಿಗೆ ಬೈ ಮಾಡ್ತೀವಿ. ಇದು ಕ್ಲಾರಿಟಿ ಇದೆಯಲ್ವಾ. ಸೊ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಳ್ಳೋಂಥ ಜಾಗ. ಬಟ್ ನಮ್ಮ ಇನ್ಸ್ಟ್ರಕ್ಷನ್ ಏನಿದೆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಏನಿದೆ ಅದರ ಪ್ರಕಾರ ಇಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಇದು ಕ್ಲಿಯರ್ ಟ್ರೇಡ್ ಆಪರ್ಚುನಿಟಿ ಇದೆಯಾ ಅಂತ ಸರ್ಟನ್ ಥಿಂಗ್ಸ್ ಚೆಕ್ ಮಾಡಬೇಕು. ಏನೇನು ಚೆಕ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸೊ ಚೆಕ್ ಮಾಡಿದಾಗ ಇದು ಕ್ಲಿಯರ್ ಟ್ರೇಡ್ ಆಪರ್ಚುನಿಟಿ ಇರಲಿಲ್ಲ. ಸೊ ಇಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಇದೇ ಡೈನಮಿಕ್ ಲೈವಲ್ಲಿ ID1 ID2 ಅಲ್ಲಿ ಕೆಳಗಡೆ ಕಾಷನ್ ಸಿಗ್ನಲ್ಸ್ ಇದೆ. ಸೊ ಹಾಗಾಗಿ ಈ ಟ್ರೇಡ್ ನಾವು ಮಾಡಲ್ಲ. ಅಂದರೆ ಪುಟ್ ಆಪ್ಷನ್ ಅಂದರೆ ಶಾರ್ಟ್ ಪೊಸಿಷನ್ ತೊಗೊಳ್ಳಲ್ಲ. ಶಾರ್ಟ್ ಪೊಸಿಷನ್ ಏನಕ್ಕೆ ತೊಗೊಳ್ಳಲ್ಲ ಅಂದರೆ ಇದು ಪ್ರೈಸ್ ಫರ್ದರ್ ಡೌನ್ ಹೋಗೋದು ಡೌಟ್ ಇದೆ, ಇಲ್ಲಿಂದ ಪ್ರೈಸ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರಿಂದ ಶಾರ್ಟ್ ಪೊಸಿಷನ್ ತೊಗೊಳ್ತಿಲ್ಲ. ಶಾರ್ಟ್ ಪೊಸಿಷನ್ನೇ ತೊಗೊಳ್ತಿಲ್ಲ ಅಂದಾಗ ಲಾಂಗ್ ಪೊಸಿಷನ್ ಏನಕ್ಕೆ ಎಕ್ಸಿಟ್ ಮಾಡಬೇಕು, ಪ್ರೀವಿಯಸ್ ಲಾಂಗ್ ಪೊಸಿಷನ್ ಅದನ್ನೇನು ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಲಾಂಗ್ನ ಹಾಗೆ ಹೋಲ್ಡ್ ಮಾಡಿಡೋಣ ಅಂತ ಹೋಲ್ಡ್ ಮಾಡಿರ್ತೀವಿ. ಸೊ ಅಲ್ಲಿಂದ ಏನಾಯಿತು, ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ಆ ಟ್ರೇಡ್ ಅವಾಯ್ಡ್ ಮಾಡಿ ತುಂಬ ಒಳ್ಳೇದಾಯ್ತು ಈ ಸ್ಟಾಕಲ್ಲಿ. ಏನಕ್ಕಂದರೆ ಅಲ್ಲಿಂದ ಪ್ರೈಸ್ ನಿಜವಾಗ್ಲೂ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಸೇಮ್ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಪುಟ್ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದ್ಬಿಡ್ತು. ಅಂದರೆ ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಳ್ಳೋಂಥ ಜಾಗ. ಸೊ ನಾವು ಪ್ರೀವಿಯಸ್ ಲಾಂಗ್ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿಟ್ಟಿರೋದ್ರಿಂದ ಅದೇ ಲಾಂಗ್ ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲೇನು ನಾವು ಹೊಸ ಟ್ರೇಡ್ ಆ್ಯಕ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಪ್ರೀವಿಯಸ್ ಆಗಿ ಆ ಟ್ರೇಡ್ ಮಾಡದೇ ಇರೋರು ಇಲ್ಲಿ ಟ್ರೇಡ್ ತೊಗೋಬೋದು. ಕ್ಲಾರಿಟಿಯಿಂದ ಇದೆ ಟ್ರೇಡು. ಈ ಟೈಮ್ಗೆ ಪ್ರೈಸ್ ಬಂದ್ಬಿಟ್ಟು 504 ರೂಪೀಸ್ ನಡೀತಿದೆ. ಓಕೆ, ಸೊ ಇಲ್ಲಿಗೆ ಫ್ರೆಶ್ ಟ್ರೇಡ್ ತೊಗೋಬೋದು. ಅಥವಾ ಪ್ರೀವಿಯಸ್ ಆಗಿ 484.5 ಹತ್ರ ಬೈ ಮಾಡಿರೋರು ಆ ಟ್ರೇಡ್ನ ಹಾಗೆ ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಏನಾಯಿತು, 24th ಜೂನ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಈ ಸ್ಟಾಕ್ ಪ್ರೈಸ್ ಶಾರ್ಪಾಗಿ ಡೌನ್ ಬರುತ್ತೆ. ಡೌನ್ ಬರೋವಾಗ 9:30 ಅಷ್ಟೊತ್ತಿಗೆ ನೋಡಿದ್ರೆ ಈ ಡೈನಮಿಕ್ ಲೈವ್ ID3ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡುತ್ತೆ. ನಾರ್ಮಲಿ ಈ ಜಾಗದಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನ್ ಎಕ್ಸಿಟ್ ಕಾಲ್ ಆಪ್ಷನ್ ಬೈ ಪುಟ್ ಆಪ್ಷನ್ ಅಂತ ಹೇಳಬೇಕು. ಬಟ್ ಈ ಜಾಗದಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನ್ ಏನು ಹೇಳ್ತು ಅಂದರೆ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತು. ಈ ಜಾಗ ಟ್ರೇಡ್ ಬೇಡ, ಇಲ್ಲಿ ಎಕ್ಸಿಟ್ ಮಾಡಬೇಡಿ, ಶಾರ್ಟ್ ಪೊಸಿಷನ್ ತೊಗೊಳ್ಳೋದು ಬೇಡ, ಇದು ಪ್ರೈಸ್ ಡೌನ್ ಹೋಗೋದಿಲ್ಲ, ಇಲ್ಲಿಂದ ವಾಪಸ್ ಮೇಲೆ ಹೋಗುತ್ತೆ ಅಂತ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಅದೇ ಹೇಳ್ಬಿಡ್ತು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಡೈನಮಿಕ್ ಲೈವ್ ಇದೆ ಅಂದರೆ ಆ ಟೈಮಲ್ಲಿ ನೀವು ಡೈನಮಿಕ್ ಲೈವ್ ಸ್ಪ್ರೆಡ್ ವ್ಯೂ ಅಲ್ಲಿ ಹೋಗಿ ನೋಡಿದ್ರೆ ಆ ID3 ಸ್ಪೀಡ್ ಸಿಗ್ನಲ್ ಏನು ಸೆಲ್ ಕೊಟ್ಟಿತ್ತು ಅದರದ್ದು ಆ್ಯಕ್ಷನ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಅಲ್ಲಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಕೂಡ ಹೇಳಿದೆ ಆ ಟೈಮ್ಗೆ. ಸೊ ನಾವಿಲ್ಲೇನು ಸೆಲ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೀವಿಯಸ್ ಲಾಂಗ್ ಪೊಸಿಷನ್ ಏನು ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೊತೀವಿ. ಸೊ ಇಷ್ಟು ಮೂಮೆಂಟ್ ನಡೆದಿರೋದ್ರಲ್ಲಿ ನಾವು ಎಂಟ್ರಿ ತೊಗೊಂಡಿರೋದು 19th ಜೂನ್. ಅಲ್ಲಿಂದ 484ಇಂದ 500 ಚೇಂಜಿಗೆ ಹೋಗಿ 500 ಚೇಂಜಿಂದ ತಿರ್ಗಾ 491ಗೆ ಬಂದು
491ಇಂದ 504 ಹೋಗಿ ಈ 24th ಜೂನ್ ಎಲ್ಲಿ ID3 ಸ್ಪೀಡ್ ಸೆಲ್ ಬಂದು ನಮಗೆ ಹೋಲ್ಡ್ ಕಾಲ್ ಆಪ್ಷನ್ ಹೇಳ್ತು, ಆ ಟೈಮ್ಗೆ ಪ್ರೈಸ್ 488ಗೆ ಬಂದಿದೆ ಕೆಳಗಡೆ. ಇಷ್ಟೆಲ್ಲ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆದ್ರೂ ಈ ಡೈನಮಿಕ್ ಲೈವ್ ನಮ್ಮನ್ನು ಆರಾಮಾಗಿ ಲಾಂಗ್ ಪೊಸಿಷನ್ನ ಹೋಲ್ಡ್ ಮಾಡಿ ಅಂತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್. ಸೊ ಲಾಂಗ್ನ ಹಾಗೆ ಹೋಲ್ಡ್ ಮಾಡಿಟ್ಕೊಂಡು ಬರ್ತಿದ್ದೀವಿ. 25th ಜೂನ್ ಅಷ್ಟೊತ್ತಿಗೆ ಪ್ರೈಸ್ ಅಲ್ಲಿಂದ ವಾಪಸ್ ತಿರ್ಗಾ ಮೇಲೆ ಹೋಗಿ 504 ರೇಂಜಿಗೆ ಬಂದ್ಬಿಡ್ತು ವಾಪಸ್. ಸೊ ಲಾಂಗ್ ಹಾಗೆ ಹೋಲ್ಡ್ ಮಾಡಿಟ್ಕೊಂಡಿದ್ದೀವಿ. ಅಲ್ಲಿಂದ ಪ್ರೈಸ್ ಅಪ್ ಮೂಮೆಂಟ್ ಆಗ್ತಾ ಆಗ್ತಾ 27th ಜೂನ್ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಕಾಲ್ ಆಪ್ಷನ್ ಆ್ಯಂಡ್ ಬೈ ಪುಟ್ ಆಪ್ಷನ್ ಅಂತ ಅದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಸೊ ಇಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಳ್ಳೋಂಥ ಜಾಗ. ಬಟ್ ಮತ್ತೆ ನಾವು ಆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಆ್ಯಕ್ಷನ್ ತೊಗೊಳ್ಳೋಣ. ನಾವು ಓದಿ ಅಲ್ಲಿ ಟ್ರೇಡ್ ತೊಗೊಳ್ಳೋಣ, ಏನು ಅರ್ಜೆನ್ಸಿ ಇಲ್ಲ. ಪ್ಲಸ್ ಆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಎಲ್ಲ ಜ್ಞಾಪಕ ಇಟ್ಕೋಬೇಕನ್ನೋ ಕೂಡ ಅವಶ್ಯಕತೆ ಇಲ್ಲ. ಸೊ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದ್ರೆ ಈ ಸೆಲ್ ಸಿಗ್ನಲ್ ಕ್ಲಿಯರ್ ಸೆಲ್ ಸಿಗ್ನಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಿತ್ತು. ಚೆಕ್ ಮಾಡಿದಾಗ ಯಾವುದೇ ಥರದ್ದು ಕಾಷನ್ಸ್ ಇಲ್ಲ. ಸೊ ಕ್ಲಿಯರ್ ಸೆಲ್ ಸಿಗ್ನಲ್ ಇತ್ತು. ಹಾಗಾಗಿ ಈ ಜಾಗದಲ್ಲಿ 27th ಜೂನ್ ಬೆಳಗ್ಗೆ 9:30ಗೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಸೊ ಅಷ್ಟೊತ್ತಿಗೆ ಪ್ರೈಸ್ ಬಂದ್ಬಿಟ್ಟು 514.30 ನಡೀತಿದೆ. ಸೊ ಇಲ್ಲಿಗೆ ಲಾಂಗ್ ಎಕ್ಸಿಟ್ ಆಗೋಯ್ತು, ಶಾರ್ಟು ತೊಗೊಂಡಾಯಿತು. ಸೊ ಈ ಪ್ರೀವಿಯಸ್ ಲಾಂಗ್ ಟ್ರೇಡಲ್ಲಿ ನಮಗೆ 29.8 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಪ್ರಾಫಿಟ್ ನಮಗೆ ಈ ಒಂದು ಲಾಂಗ್ ಟ್ರೇಡಲ್ಲೇ ಸಿಕ್ಕಿದೆ. 19ನೇ ತಾರೀಕು ಎಂಟ್ರಿ, 27th ಜೂನ್ಗೆ ಎಕ್ಸಿಟ್. ಸೊ ಇಲ್ಲಿ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಡ್ಬಿಟ್ವಿ. ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಪ್ರೈಸ್ ಅಲ್ಲಿಂದ ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ ಬರ್ತಿರೋವಾಗ ಸೇಮ್ ಡೇ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ 9:30ಗೆ ಎಂಟ್ರಿ ತೊಗೊಂಡಿದ್ದೀವಿ. 11 ಗಂಟೆ ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಹೇಳ್ಬಿಡ್ತು. ಮ್ಯಾಟ್ರ್ ಆಫ್ ಜಸ್ಟ್ ಕಪಲ್ ಆಫ್ ಅವರ್ಸಲ್ಲೇ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಹೇಳ್ಬಿಡ್ತು. ಸೊ ಎಕ್ಸಿಟ್ ಮಾಡೋವಾಗ ಪ್ರೈಸ್ ಬಂದು 511.15 ನಡೀತಿದೆ. ಸೊ ಇಷ್ಟಿಗೆ ನಮಗೆ ಆಲ್ಮೋಸ್ಟ್ ₹3.15 ಇಷ್ಟು ಪಾಯಿಂಟ್ಸ್ ನಮಗೆ ಈ ಒಂದು ಟ್ರೇಡಲ್ಲಿ ಸಿಕ್ಕಿದೆ. ನೋಡಿ, ಪ್ರೀವಿಯಸ್ ಟ್ರೇಡಲ್ಲಿ ಆಲ್ಮೋಸ್ಟ್ 30 ಪಾಯಿಂಟು, ಈ ಟ್ರೇಡಲ್ಲಿ ಬರೀ 3 ಪಾಯಿಂಟು. ಓಕೆ, ಸೊ ಸ್ವಲ್ಪ ಜನ 30 ಪಾಯಿಂಟ್ ಪ್ರಾಫಿಟ್ ನೋಡಿ 3 ಪಾಯಿಂಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಬೇಕು ಅಂದರೆ ಎಕ್ಸಿಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಇಲ್ಲ, ಇನ್ನೂ ಜಾಸ್ತಿ ಬರಲಿ, ಬರೀ 3 ಪಾಯಿಂಟಿಗೆ ಎಕ್ಸಿಟ್ ಮಾಡಿ ಏನು ಪ್ರಯೋಜನ ಅಂತ ಹಿಂಗೆಲ್ಲ ಥಿಂಕ್ ಮಾಡೋದಿರುತ್ತೆ. ಬಟ್ ಈ ಡೈನಮಿಕ್ ಲೈವ್ ಫಾಲೋ ಮಾಡುವಾಗ ಅದು ಏನು ಹೇಳುತ್ತೋ ಅದನ್ನು ಮಾಡೋದೇ ನಮ್ಮ ಕೆಲಸ. ಅದನ್ನು ಬಿಟ್ಟು ನಾವು ಎಕ್ಸ್ಟ್ರಾ ತಲೆ ಉಪಯೋಗಿಸಿದ್ರೆ ಬರೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರಂದರೆ ಅವರು ಸ್ವಂತ ತಲೆ ಉಪಯೋಗಿಸೋದು ಇಂಥದ್ದೆಲ್ಲ ಮಾಡೋದಿಲ್ಲ. ಯಾಕಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡೋದಕ್ಕಾಗಲಿ ಅನಲಿಸ್ಟ್ ಆಗೋದಕ್ಕಾಗಲಿ ಬಂದಿಲ್ಲ ಅಲ್ವಾ. ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡಿ ಇನ್ನೊಬ್ಬರ ಹತ್ರ ಹೇಳಿ ನೋಡಿ ನಾನು ಕರೆಕ್ಟಾಗಿ ಹೇಳಿದೆ ಈ ಥರ ಎಲ್ಲ ಹೇಳ್ಕೊಂಡು ಹೆಸರು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಬಂದಿರೋದು ಬರೀ ಒಂದೇ ಕಾರಣಕ್ಕೆ, ಟು ಮೇಕ್ ಮನಿ. ಆ ಥರ ಇರೋವಾಗ ಟ್ರೇಡ್ ಕರೆಕ್ಟಾಗಿ ಮಾಡ್ತಿದ್ದೀರಾ, ಪ್ರಾಫಿಟ್ ಬರ್ತಿದೆಯಾ, ಇಷ್ಟು ಮಾತ್ರ ನೀವು ನೋಡಿಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಸೊ ಇಲ್ಲಿಗೆ ಟ್ರೇಡ್ ಮುಗೀತು. 3 ಪಾಯಿಂಟ್ ಪ್ರಾಫಿಟ್ ಇದರಲ್ಲಿ ಸಿಕ್ತು. ಅಲ್ಲಿಂದ ಏನಾಯಿತು ಅಂದರೆ ಟೋಟಲ್ ಟರ್ನ್ ಎಲ್ಲಿ ಎಕ್ಸಿಟ್ ಮಾಡಿದ್ವೋ ಅಲ್ಲಿಂದನೇ ಪ್ರೈಸ್ ರಿವರ್ಸ್ ಆಗಿ ಮೇಲೆ ಹೋಗ್ತಿರೋವಾಗ ಇವತ್ತು 28ನೇ ತಾರೀಕು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬೈ ಕಾಲ್ ಆಪ್ಷನ್ ನೌ ಅಂತ ಅದು ಹೇಳ್ತು. ಬೈ ಕಾಲ್ ಆಪ್ಷನ್ ನೌ ಅಂದಾಗ ಇವಾಗ ನಾವು ಫ್ರೆಶ್ ಮತ್ತೆ ಲಾಂಗ್ ಎಂಟ್ರಿ ತೊಗೋಬೇಕು. 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದ್ರೆ ಇದು ಕ್ಲಿಯರ್ ಟ್ರೇಡ್ ಆಪರ್ಚುನಿಟಿ, ಏನು ಯೋಚನೆ ಮಾಡೋಷ್ಟೇ ಇಲ್ಲ, ಬೈ ಮಾಡಿರ್ಬೋದು. ಬೈ ಮಾಡಿದರೆ ಆಲ್ಮೋಸ್ಟ್ 522 ಈ ರೇಂಜಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಕ್ಕಿರುತ್ತೆ. ಸೊ ಬೈ ಮಾಡಿದ್ರೆ ಅಲ್ಲಿಂದ ಪ್ರೈಸ್ ಶಾರ್ಪ್ ಅಪ್ ಮೂವ್. ಇವತ್ತು 28 ಜೂನ್ ಬಂದು ಅಪೋಲೋ ಟೈರ್ಸಲ್ಲಿ ಶಾರ್ಪ್ ಅಪ್ ಮೂವ್ ಆಗಿ ಆಲ್ಮೋಸ್ಟ್ 541.90ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇನ್ನು ನಮಗೆ ಎಕ್ಸಿಟ್ ಸಿಕ್ಕಿಲ್ಲ. ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನ್ ಬೈ ಹೋಲ್ಡ್ ಕಾಲ್ ಆಪ್ಷನ್ ಅಂತಲೇ ಇನ್ನೂ ಹೇಳ್ತಿದೆ. ಸೊ ನೀವು ಫ್ಯೂಚರ್ಸಲ್ಲಿ ಲಾಂಗ್ ಪೊಸಿಷನ್ ತೊಗೊಂಡಿದ್ರೆ ಇನ್ನೂ ಹೋಲ್ಡಿಂಗಲ್ಲೇ ಇರ್ತೀರ. ಸೊ ಈ ಪರ್ಟಿಕ್ಯುಲರ್ ಟ್ರೇಡ್ ಕ್ಲೋಸಿಂಗ್ ರೇಟ್ಗೆ ನೀವು ನೋಡಿದ್ರೆ ಆಲ್ಮೋಸ್ಟ್ 19 ಪಾಯಿಂಟ್ ಪ್ರಾಫಿಟ್ ನಿಮಗೆ ರನ್ನಿಂಗ್ ಪ್ರಾಫಿಟ್ ಇದೆ ಈ ಒಂದು ಟ್ರೇಡಲ್ಲಿ. ಓಕೆ, ಬಟ್ ಈ ಟ್ರೇಡಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಡೈನಮಿಕ್ ಲೈವಲ್ಲಿ ಪ್ರೈಸ್ ಮೇಲೆ ಹೋಗಿ ನ್ಯೂ ಹೈ ಮಾಡ್ತಿರೋವಾಗ ಡೈನಮಿಕ್ ಲೈವಲ್ಲಿ ಮೇಲ್ಗಡೆ ಡೈನಮಿಕ್ ಮೇಜರ್ ಸಿಗ್ನಲ್ ಸ್ಟಾರ್ಟ್ ಆಗಿದೆ. ಅಂದರೆ ಇಲ್ಲಿಂದ ಪ್ರೈಸ್ ಟರ್ನ್ ಆಗ್ಬೋದು. ಬಿ ರೆಡಿ ಟು ಎಕ್ಸಿಟ್ ಅರ್ಲಿ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಅದು. ಸೊ ಇಲ್ಲಿ ಆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನಲ್ಲಿ 10ನೇ ಪಾಯಿಂಟಲ್ಲಿ ಬರ್ದಿರತ್ತೆ
ಈ ಥರ ಮೇಲ್ಗಡೆ ಈ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾಗ ಬೇಗ ಎಕ್ಸಿಟ್ ಮಾಡಬೇಕು. ಬೇಗ ಎಕ್ಸಿಟ್ ಹೇಗೆ ಮಾಡೋದು ಅಂತ ಆ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನಲ್ಲಿ ಬರೆದಿರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಆ 10th ಪಾಯಿಂಟಲ್ಲಿ ನೋಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಸ್ಟಾಕ್ ನಿಮ್ಮ ಹತ್ರ ನೀವು ಈ ಟ್ರೇಡ್ ಮಾಡಿದರೆ ಓಕೆ ಅರ್ಲಿ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿರಿ. ಸೊ ಇಷ್ಟು ಟ್ರೇಡ್ ಆಲ್ಮೋಸ್ಟ್ ಎಷ್ಟು ಟ್ರೇಡ್ ಆಯಿತು? ಒಂದು ಲಾಂಗ್ ಎಂಟ್ರಿ, ಒಂದು ಶಾರ್ಟ್ ಎಂಟ್ರಿ, ಇನ್ನೊಂದು ಲಾಂಗ್ ಎಂಟ್ರಿ, 3 ಟ್ರೇಡ್ ಆಯಿತು. 19th ಜೂನಿಂದ 28th ಜೂನ್ ತನಕ ಆಲ್ಮೋಸ್ಟ್ 9 ಡೇಸ್ ಆಯಿತಾ? ಓಕೆ. ಬಟ್ ಇಲ್ಲಿ ನಾರ್ಮಲ್ ಟ್ರೇಡರ್ಸ್ಗೆ ಒಂದು ತೊಂದರೆ ಇರುತ್ತೆ. ಏನಪ್ಪ ಅಂದರೆ 9 ದಿವಸದಲ್ಲಿ ಬರೀ 3 ಟ್ರೇಡಾ? 3 ಟ್ರೇಡ್ 9 ದಿವಸದಲ್ಲಿ ಅಂದರೆ ಇದು ತುಂಬ ಅನ್ಯಾಯ ಅಲ್ವಾ? ಡೈಲಿ ಏನಾದ್ರು 1-2 ಟ್ರೇಡು ಬಂದಿಲ್ಲ ಅಂದರೆ ಹೇಗೆ ಮಾಡೋದು ಅನ್ನೋದೆಲ್ಲ ಇಲ್ಲದೆ ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಮಾಡ್ಕೊತಾರೆ. ಸೊ ನಾನು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ, ಮತ್ತೆ ನೀವು ಏನಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಬಂದ್ರಿ ಅಂತ ಒಂದು ಸತಿ ಜ್ಞಾಪಿಸ್ಕೊಳ್ಳಿ. ಟೈಮ್ ಆ್ಯಂಡ್ ಅಗೇನ್ ಇದನ್ನು ಜ್ಞಾಪಿಸ್ಕೊಳ್ಳಿ. ನೀವು ಡೈಲಿ ಟ್ರೇಡ್ ಮಾಡೋಕ್ಕೆ ಬಂದ್ರೆ ನಾನು ಈ ಸ್ಟಾಕ್ ಮಾಡಬೇಕು ಆ ಸ್ಟಾಕ್ ಮಾಡಬೇಕು ಅನ್ನೋದು ಸ್ಟಾಕ್ ಸೆಲೆಕ್ಷನ್ ಮಾಡೋಕ್ಕೆ ಬಂದ್ರೆ ಅಥವಾ ದುಡ್ಡು ಮಾಡೋಕ್ಕೆ ಬಂದಿದ್ದೀರಾ? ದುಡ್ಡು ಮಾಡೋಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ದುಡ್ಡು ಮಾಡೋದಕ್ಕೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವೇ ಚೆಕ್ ಮಾಡ್ಕೊಳ್ಳಿ, ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ನೋಡೋದು ಹೇಗೆ ಅಂದರೆ 9 ಡೇಸಲ್ಲಿ 3 ಟ್ರೇಡ್ ಆಪರ್ಚುನಿಟಿ ಸಿಕ್ತು. ಈ 3 ಟ್ರೇಡ್ ಆಪರ್ಚುನಿಟಿ ನನಗೆ ಕಂಪ್ಲೀಟ್ ಕ್ಲಾರಿಟಿ ಇತ್ತು ಟ್ರೇಡ್ ಮಾಡೋದಕ್ಕೆ. ಮಿಕ್ಕಿದೆಲ್ಲೂ ನನಗೆ ಟ್ರೇಡ್ ಕ್ಲಾರಿಟಿ ಇರಲಿಲ್ಲ. ಸುಮಾರು ಕಡೆ ನಾನು ಹೇಳಿದ್ನಲ್ಲ, ಅದು ಬೈ ಪುಟ್ ಆಪ್ಷನ್ ಅಂತ ಹೇಳಿದ್ರು ನಮ್ಮ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಆ ಟ್ರೇಡ್ ಅವಾಯ್ಡ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಆ ಟ್ರೇಡ್ ಅವಾಯ್ಡ್ ಮಾಡಿದ್ವಿ. ಟ್ರೇಡ್ ಅವಾಯ್ಡ್ ಮಾಡಿದ್ರಿಂದ ನಮಗೆ ಅಲ್ಲಿ ಮೈನಸ್ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ಮೈನಸ್ ಟ್ರೇಡ್ನ ಅವಾಯ್ಡ್ ಮಾಡೋದು ಇಟ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಅಲ್ವಾ? ಪ್ರಾಫಿಟ್ ಮಾಡ್ದಂಗೆ ಲೆಕ್ಕ ಅಲ್ವಾ ಅದು? ಹೌದಾ ಇಲ್ವಾ? ಸೊ 3 ಟ್ರೇಡ್ ಬರೀ 3 ಟ್ರೇಡ್ ಆಯ್ತಲ್ಲ ಅಂತ ನಾವು ಲೆಕ್ಕ ನೋಡೋದಿಲ್ಲ. ಈ 9 ದಿವಸದಲ್ಲಿ ಆಲ್ಮೋಸ್ಟ್ 52 ಪಾಯಿಂಟ್ ಪ್ರಾಫಿಟ್ ಕ್ಯಾಪ್ಚರ್ ಆಗಿದೆ ಬರೀ 3 ಟ್ರೇಡಲ್ಲಿ, ಅಪೋಲೋ ಟೈರ್ ಅಂತ ಸ್ಟಾಕಲ್ಲಿ. ಯಾಕಂದರೆ ಈ ಸ್ಟಾಕ್ ಫ್ಯೂಚರ್ಸಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂದರೆ 1700 ಲಾಟ್ ಸೈಜ್, 1700 ಲಾಟ್ ಸೈಜ್, ಮಾರ್ಜಿನ್ ರಿಕ್ವೈರ್ಡ್ ಬಂದ್ಬಿಟ್ಟು 1,73,000 ಮಾರ್ಜಿನ್. ಓಕೆ. ಸೊ ಇಷ್ಟು ಕ್ಯಾಪಿಟಲ್ಗೆ ನೀವು ಟ್ರೇಡ್ ಮಾಡಿ 3 ಟ್ರೇಡಲ್ಲಿ 52.2 ಪಾಯಿಂಟ್ಸ್ ಪ್ರಾಫಿಟ್ ನೀವು ಕ್ಯಾಪ್ಚರ್ ಮಾಡಿದ್ದೀರಾ ಅಂದರೆ ಎಷ್ಟು ಪ್ರಾಫಿಟ್ ಆಯಿತು? ಒಂದೇ ಲಾಟಿಗೆ ನೀವು ಲೆಕ್ಕ ಹಾಕಿ, ಸಿಂಗಲ್ ಲಾಟ್ 3 ಟ್ರೇಡ್ ಅಂದರೆ 51% ರಿಟರ್ನ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್. ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ 50%ಗಿಂತ ಜಾಸ್ತಿ ರಿಟರ್ನ್ಸ್. 1,73,000 ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ನೀವು ಈ 3 ಟ್ರೇಡ್ ಮಾಡಿದ್ದೀರಾ ಅಂದರೆ 50% ಅಂದರೆ ಎಷ್ಟಾಯಿತು? ಅದು 88,000 ರುಪೀಸ್ ರಫ್ಲಿ ಪ್ರಾಫಿಟ್ ಬಂದಿದೆ. ಕಾಸ್ಟ್ ಆಫ್ ಟ್ರೇಡಿಂಗ್ ಎಲ್ಲ ತೆಗೀರಿ, ಪರವಾಗಿಲ್ಲ. ಅದಕ್ಕೊಂದು 3 ಟ್ರೇಡ್ಗೆ ನೀವು ಯಾವುದೋ ಫುಲ್ ಸರ್ವಿಸ್ ಬ್ರೋಕರ್ ಜೊತೆನೇ ಟ್ರೇಡ್ ಮಾಡಿ, ನೀವು ಹೈ ಬ್ರೋಕರೇಜ್ ಅವ್ರು ಚಾರ್ಜ್ ಮಾಡಿ ನೀವೊಂದು ಏನೋ 2,000 ಬ್ರೋಕರೇಜ್ಗೆ ಹೋಯ್ತು, ಕಾಸ್ಟ್ ಆಫ್ ಟ್ರೇಡಿಂಗ್ಗೆ ಹೋಯ್ತು ಅಂದ್ರೂ 86,000 ರುಪೀಸ್ ಪ್ರಾಫಿಟ್ ಕೈಯಲ್ಲಿ ಉಳ್ಕೊಳ್ತಲ್ವ? ಆಲ್ಮೋಸ್ಟ್ 50% ರಿಟರ್ನ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಇನ್ನೇನು ಬೇಕು? ಎಫರ್ಟ್ಲೆಸ್ ಟ್ರೇಡಿಂಗ್ ಮೇಯ್ನ್. ಇದರಲ್ಲಿ ಏನು ತಿಳ್ಕೊಬೇಕು ಅಂದರೆ ಎಫರ್ಟ್ಲೆಸ್ ಟ್ರೇಡಿಂಗ್. ಏನು ಎಫರ್ಟ್ ಹಾಕಿದ್ವಿ? ನಾವೇನಾದ್ರು ಕೂತ್ಕೊಂಡು ಅನಲೈಸ್ ಮಾಡಿದ್ವಾ? ನ್ಯೂಸ್ ನೋಡಿದ್ವಾ? ಏನಕ್ಕೆ ಈ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿದೆ, ಏನಕ್ಕೆ ಡೌನ್ ಬರ್ತಿದೆ ಅಂತೆಲ್ಲ ತಲೆ ಕೆಡಿಸ್ಕೊಂಡ್ವಾ? ಏನೂ ಮಾಡಿಲ್ಲ. ಆ ಸಿಸ್ಟಮ್ ಏನು ಹೇಳ್ತು, ಇನ್ಸ್ಟ್ರಕ್ಷನ್ ನೋಡಿದ್ವಿ, ಟ್ರೇಡ್ ಮಾಡಬೇಕಾ ಬೇಡವಾ ನೋಡ್ಕೊಂಡ್ವಿ, ಮಾಡಬೇಕಾ ಮಾಡಿದ್ವಿ, ಮಾಡಬಾರ್ದ ಮಾಡಿಲ್ಲ. ಇಷ್ಟೇ ಮಾಡಿದ್ದು. 9 ದಿವಸದಲ್ಲಿ 50% ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಈ ಒಂದೇ ಸ್ಕ್ರಿಪ್ಟಲ್ಲಿ ಸಿಕ್ಕಿದೆ. ಓಕೆ. ಸೊ ಫ್ಯೂಚರ್ಸಲ್ಲಿ ನೋಡಿ ಎಫರ್ಟ್ಲೆಸ್. ನೀವು ಆಪ್ಷನ್ಸ್ ಮಾಡೋದಕ್ಕಿಂತ ಇದನ್ನು ಈಸಿ. ಏನಕ್ಕಂದರೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಸ್ಟ್ರೈಕ್ ಪ್ರೈಸ್ ನೋಡಬೇಕು, ಪ್ರೀಮಿಯಮ್ ನೋಡಬೇಕು ಅಲ್ವಾ? ಸೊ ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಅದೂ ಈಸಿನೇ ಆ್ಯಕ್ಚುಲಿ, ಬಟ್ ಅದಕ್ಕಿಂತ ಈಸಿ ಬಂದ್ಬಿಟ್ಟು ಫ್ಯೂಚರ್ಸ್. ಓಕೆ. ಸೊ ಇದು ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಡೈನಮಿಕ್ ಲೈವ್ ಯೂಸ್ ಮಾಡಿ ಫ್ಯೂಚರ್ಸಲ್ಲಿ ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡೋ ರೀತಿ. ನಮಸ್ಕಾರ.